ಶುಭೋದಯ ಮಾಸ್ಟರ್. ನಾನು ಈ ದಿನ ಮಹಾಭಾರತದ ಒಂದು ಅದ್ಭುತವಾದ ಸಂವಾದ ಓದ್ತೇನೆ. ಇದು ಶ್ರೀಕೃಷ್ಣ ಮತ್ತು ಭಾನುಮತಿ ಇವರ ನಡುವೆ ನಡೆದಂತ ಸಂವಾದ. ಇದು ಮೋಸ್ಟ್ಲಿ ಎಲ್ಲೂ ಬಂದಿರ್ಲಿಕ್ಕಿಲ್ಲ. ಹಾಗಾಗಿ ಇದೊಂದು ಸಣ್ಣದೊಂದು ಸಂವಾದ ನಾನು ಓದ್ತೀನಿ. ಮಹಾಭಾರತ ಯುದ್ಧ ಮುಗಿದಿದೆ. ಹತರಾದ ವೀರಾದಿ ವೀರರು ಚಿತೆಗಳು ದೂರದತ್ತ ಉರಿಯುತ್ತಿವೆ. ಮಹಾಭಾರತ ಯುದ್ಧ ಮುಗಿದಿದೆ. ಹತರಾದ ವೀರಾದಿ ವೀರರ ಚಿತೆಗಳು ದೂರದತ್ತ ಉರಿಯುತ್ತಿವೆ. ಅರಮನೆಯ ಉಳಿಗದವರು ಅಲ್ಲಲ್ಲಿ ಅಗ್ನಿಗಳನ್ನು ಸರಿಪಡಿಸುತ್ತಾ ನಿಂತಿದ್ದಾರೆ. ಇನ್ನೊಂದತ್ತ ಶ್ರೀಕೃಷ್ಣ ಗಂಗೆಯಲ್ಲಿ ಇಳಿದು ಸ್ನಾನ ಮಾಡಿ ಮೈ ಒರೆಸಿಕೊಂಡು ಮಡಿ ಬಟ್ಟೆಯುಟ್ಟು ಸತ್ತವರಿಗಾಗಿ ಜಲಾಂಜಲಿ ಕೊಡುತ್ತಿದ್ದಾರೆ. ಅನತಿ ದೂರದಲ್ಲಿ ಒಬ್ಬ ಸ್ತ್ರೀ ತಾನು ಸ್ನಾನ ಮಾಡಿ ದಡ ಹತ್ತಿದ್ದಾಳೆ. ಮಧ್ಯೆ ವಯಸ್ಸಾಗುತ್ತಾ ಬಂದ ಮಹಿಳೆ ದೂರದಲ್ಲಿ ದಡದ ಮೇಲೆ ಅವಳಿಗಾಗಿ ಅರಮನೆಯ ಪಲ್ಲಕ್ಕಿ ಕಾದಿದೆ. ಆಳುಗಳು ಕಾದಿದ್ದಾರೆ. ಶ್ರೀಕೃಷ್ಣನನ್ನು ಕಂಡು ಒಂದು ಕ್ಷಣ ಅವಳು ನಿಂತಳು. ಇಂಥ ಚೆಲುವ ಇಂಥ ಘೋರ ರಾಜಕಾರಣವನ್ನು ಹೀಗೆ ನಡೆಸಿ ಕೋಟ್ಯಾವಧಿ ವೀರರ ಹೆಣಗಳ ರಾಶಿ ಹಾಕಿಸಿದ್ದನಲ್ಲ. ಅವರ ಹೆಣಗಳನ್ನು ಸುಡಿಸುವುದರಲ್ಲೂ ಅಷ್ಟೇ ವಿಚಕ್ಷಣ ಎಂಬುದನ್ನು ಅವಳು ಇನ್ನೂ ನಂಬುತ್ತಿಲ್ಲ. ಇತ್ತ ಶ್ರೀಕೃಷ್ಣನಿಗೂ ನಂಬಿಕೆ ಬರ್ತಾ ಇಲ್ಲ. ಸ್ತ್ರೀಯರ ವಯಸ್ಸು, ಚೆಲುವು, ಗುಣ, ಬುದ್ಧಿಮತ್ತತೆ, ನಿರಪರಾಧಿತ್ವಗಳನ್ನು ಪರಿಗಣಿಸದೆ ಇಂತಹ ಕೋಟ್ಯಾಂತರ ಸ್ತ್ರೀಯರ ಬಾಳನ್ನು ಒಂದು ಯುದ್ಧ ಹಾಳುಗೆಡಹಬಹುದೆಂದು ಅವರು ಅನ್ಕೊಂಡಿರ್ಲಿಲ್ಲ. ಈ ಸ್ತ್ರೀ ಯಾರೆಂದು ಅಷ್ಟು ದೂರಕ್ಕೆ ಸರಿಯಾಗಿ ಕಾಣದೇ ಇದ್ರೂ ಇವನೇ ಶ್ರೀಕೃಷ್ಣ ಎಂದು ಅವಳು ಮಾತ್ರ ಗುರುತು ಹಿಡಿದಿದ್ದಾಳೆ. ಚಂದ್ರ ಸೂರ್ಯರ ಗುರುತು ಯಾರಿಗಿಲ್ಲ. ಹಾಗೆ ಅವಳು ನಿಂತದ್ದನ್ನು ಕಂಡು ಶ್ರೀಕೃಷ್ಣ ಅವಳ ಬಳಿ ಸಮೀಪಿಸಿ ಬರ್ತಾನೆ. ಅವಳೊಡನೆ ಎಂದೂ ಹಾಗೆ ಏಕಾಂತದಲ್ಲಿ ಮಾತನಾಡಿದವನಲ್ಲ. ಇಂದು ಆಪತ್ಕಾಲದಲ್ಲಿ ತನ್ನ ಸಾಂತ್ವನ ಬಯಸಿ ಬಂದಳೆ. ಬೈಯಲು ನಿಂತಿದ್ದಾಳೆ, ದಾರಿ ತಿಳಿಯಲಿಲ್ಲವೇ ಅಂತ ಅನ್ಕೊಂಡು ಶ್ರೀಕೃಷ್ಣ ಏನ್ ಮಾಡ್ತಾನೆ, ಅವಳ ಹತ್ರ ಹೋಗ್ತಾನೆ. ಅವಳೇ ಭಾನುಮತಿ. ಭಾನುಮತಿ ಯಾರು ಅಂದ್ರೆ ದುರ್ಯೋಧನನ ಪತ್ನಿ. ಶ್ರೀಕೃಷ್ಣ ಅನ್ಕೊಳ್ತಾನೆ, ಭಾನುಮತಿ ಅಲ್ಲವೇ ಈ ಯುದ್ಧ ನಿಮಿತ್ತ ನನ್ನನ್ನೇ ಕಾರಣನೆಂದು ಬೈದವರು, ಬೈಯುತ್ತಿರುವವರು, ಬೈಯಲಿರುವವರು ಎಷ್ಟೋ ಜನ. ಅದಕ್ಕಾಗಿಯೇ ನೀನಿಲ್ಲಿ ನಿಂತಿದ್ದಾದರೆ ಮನಸಾರೆ ಬೈಯಬಹುದು, ಶಾಪವನ್ನು ಬೇಕಾದ್ರೂ ಹಾಕ್ಬಹುದು. ನಿನ್ನ ಅತ್ತೆ ಶಪಿಸಿದಳಲ್ಲ, ಹಾಗೆ ನಾನೇ ಕೃಷ್ಣ ದೇವಕಿಯ ಮಗ ಗುರುತು ಹತ್ತಿತೆ ಅಂತ ಕೇಳ್ತಾನೆ. ಅದಕ್ಕೆ ಭಾನುಮತಿ ಹೇಳ್ತಾಳೆ, ಪ್ರಭು ನಿನ್ನನ್ನು ಅರಿಯದವರಾರು? ನನ್ನ ಕರ್ಮ ನನಗೆ ನಿನ್ನನ್ನೇಕೆ ಬಯಲಿ? ಯಾರನ್ನು ಬೈದು ಈಗ ಪ್ರಯೋಜನವಾದರೂ ಏನು? ನೀನು ಯುದ್ಧವನ್ನು ತಡೆಯಲು ಎಷ್ಟು ಯತ್ನಿಸಿದೆ ಎಂಬುದು ನನಗೆ ಗೊತ್ತು. ನನ್ನ ಅತ್ತೆಯ ಶಾಪಕ್ಕಾಗಿ ನಿನ್ನ ಕ್ಷಮೆಯಾಚಿಸಲು ಇಲ್ಲಿ ನಿಂತೆ. ದಡದಲ್ಲಿರುವವರು ತಪ್ಪು ಕಲ್ಪನೆ ಮಾಡಬಾರದು. ಅದಕ್ಕೆ ಶ್ರೀಕೃಷ್ಣ ಅವಾಕ್ಕಾಗಿ ಅವಳ ವಿವೇಕಕ್ಕೆ ಮೆಚ್ಚಿ ಅನಿವಾರ್ಯವಾಗಿ ಒಸರಿದ ಆನಂದ ಅಶ್ರುಗಳನ್ನು ಒರೆಸಿಕೊಳ್ಳದೆ, ಕೌರವನ ಪತ್ನಿ ಒಬ್ಬ ದುಷ್ಟ ರಾಜನ ರಾಣಿ ಇಷ್ಟು ವಿವೇಕಿ ಇರಬಹುದೆಂದು ನಾನು ಭಾವಿಸಿರ್ಲಿಲ್ಲ ದೇವಿ.
ನಿನ್ನ ಪರಿಚಯ ನನಗೆ ಮೊದಲೇ ಆಗದುದು ದೌರ್ಭಾಗ್ಯ. ನಿನ್ನ ಮೂಲಕವೇ ಸಂಧಾನ ನಡೆಸಿದ್ದರೆ ನಿನ್ನ ಪತಿ ದಾರಿಗೆ ಬರುತ್ತಿದ್ದನೋ ಏನು. ಅದಕ್ಕೆ ಭಾನುಮತಿ ಅಳ್ತಾ ಹೇಳ್ತಾಳೆ, ಪ್ರಭು ನೀನು ಸರ್ವೇಶ್ವರ, ನಿನ್ನನ್ನೇ ಕೇಳ್ತೇನೆ. ರಾಮಾಯಣದ ತಾರೆ ಮಂಡೋದರಿಯರ ಸಂಧಾನದಿಂದ ವಾಲಿ ರಾವಣರು ತಿದ್ದುಕೊಂಡ್ರೆ, ಇವಳ ವಾಕ್ಚಾತುರ್ಯಕ್ಕೆ, ಇತಿಹಾಸ ಪ್ರಜ್ಞೆಗೆ, ದಿಟ್ಟತನಕ್ಕೆ ಶ್ರೀಕೃಷ್ಣ ಅಪ್ರತಿಭನಾಗುತ್ತಾನೆ. ಆನಂದಾಶ್ರುಗಳು ಸುಮ್ಮನೆ ಒಸರುತ್ತಿವೆ. ಆ ಗತಕಾಲದ ಇತಿಹಾಸ ಪ್ರಸಂಗಗಳು ಕೃಷ್ಣನ ಕಣ್ಣಿಗೆ ಈಗ ಕಟ್ಟುತ್ತವೆ. ಇವಳೇ ತಾರೆಯೋ, ಇವಳೇ ಮಂಡೋದರಿಯೋ ಎಂದು ಕ್ಷಣ ಮಾತ್ರ ಭ್ರಮೆಯೂ ಆದಂತಿದೆ. ಮೆಲ್ಲನೆ ಕೃಷ್ಣ ಕೇಳ್ತಾನೆ, ನಿನ್ನ ಪತಿಗೆ ನೀನೇ ವಿವೇಕ ಯಾಕೆ ಹೇಳಲಿಲ್ಲ. ಅದಕ್ಕೆ ಭಾನುಮತಿ ಹೇಳ್ತಾಳೆ, ಹೇಳಲಿಲ್ಲ ಅಂತ ಯಾರು ಹೇಳ್ಯಾರು? ಅದನ್ನೆಲ್ಲ ಸಂಜಯ ಮತ್ತೆ ನನ್ನ ಮಾವನಿಗೆ ಹೇಳಿಲ್ಲವಲ್ಲ. ಅವನಿಗೆ ಯುದ್ಧ ಭೂಮಿಯತ್ತ ಕಣ್ಣು. ರಾಣಿವಾಸದಲ್ಲಿನ ಎಕ್ಕಚ್ಚಿತ್ ಸ್ತ್ರೀಯರ ಕಷ್ಟವನ್ನು ಅವನೇನು ವರ್ಣಿಸಿಯಾನು? ಯಾರು ವರ್ಣಿಸಿದರೂ ಬಿಟ್ಟರೂ ಈಗ ಫಲ ಏನು? ಅದಕ್ಕೆ ಶ್ರೀಕೃಷ್ಣ, ನೀನು ಧನ್ಯ ರಾಜಪುತ್ರಿ. ನೀನು ಸಹಗಮನ ಮಾಡದೆ ಉಳಿದದ್ದು ವಿವೇಕ. ಮುಂದಿನವರಿಗೆ ನಿನ್ನ ವಿವೇಕ ಬರಲಿ. ಭಾನುಮತಿ ಹೇಳ್ತಾಳೆ, ಬದುಕಿರುವಾಗಲೇ ಪತಿಯ ದಾರಿಯಲ್ಲಿ ಹೋಗದವಳಿಗೆ ಪತಿ ಹೋದ ಮೇಲೆ ಆ ದಾರಿಯಲ್ಲಿ ಹೋಗಿ ಸಾಧಿಸುವುದು ಏನಿದೆ ಪ್ರಭು. ನಾನು ವಾನಪ್ರಸ್ಥಕ್ಕೆ ಹೊರಟೆ. ಮುಂದಿನವರ ವಿವೇಕ ಅವಿವೇಕ ಅವರಿಗೆ, ನನ್ನ ದಾರಿ ನನಗೆ. ಈ ದೇಶದಲ್ಲಿ ಸ್ತ್ರೀಯರ ಬುದ್ಧಿವಾದ ಯಾರಿಗ್ ಬೇಕು? ಅದಕ್ಕೆ ಕೃಷ್ಣ ಹೇಳ್ತಾನೆ, ರಾಜಕುಮಾರಿ, ನಿನ್ನ ಒಂದೊಂದು ಅಣಿಮುತ್ತಿನಂತ ವಿವೇಕದ ಮಾತುಗಳಿಗೆ ಮೆಚ್ಚಿದ್ದೇನೆ. ನಿನಗೊಂದು ವರ ಕೊಡ್ತೇನೆ, ಕೇಳ್ಕೋ. ಭಾನುಮತಿ ಹೇಳ್ತಾಳೆ, ಪ್ರಭು, ವಾನಪ್ರಸ್ಥಳಾಗಿ ಹೊರಟು ನಿಂತವಳಿಗೆ ಯಾವ ವರದಿಂದ ಏನ್ ಲಾಭ? ದ್ರೌಪದಿ ದೇವಿಯನ್ನು ಕಂಡು, ಸುಭದ್ರೆಯನ್ನು ಕಂಡು, ಉತ್ತರೆಯನ್ನು ಕಂಡು, ಅತ್ತೆ ಕುಂತಿದೇವಿಯವರನ್ನು ಕಂಡು ನನ್ನ ಪತಿ ನನ್ನ ಕುಲದವರ ಅಪರಾಧಕ್ಕಾಗಿ ಕ್ಷಮೆ ಕೇಳಿ ನಾಳೆಯೋ ನಾಡಿದ್ದೋ ಹೊರಟು ನಿಂತಿದ್ದೇನೆ. ನಿನ್ನನ್ನು ಈಗ ಸಂದರ್ಶಿಸಿದ್ದೇ ನನಗೆ ಮಹಾವರ ಪ್ರಾಪ್ತಿ. ನನ್ನ ವೈಫಲ್ಯಗಳನ್ನು ಕ್ಷಮಿಸು. ನನ್ನ ಗಂಡ ನನ್ನ ಬುದ್ಧಿವಾದಗಳನ್ನು ಕೇಳಲಿಲ್ಲ, ಅಥವಾ ನೀನೇ ಅವನಿಗೆ ಸದ್ಬುದ್ಧಿ ಕೊಡದೆ ಅವನ ನಿಮಿತ್ತ ಈ ಭೂಭಾರ ಇಳಿಸಿದೆ. ಮಾನುಷ ಭಾವದಲ್ಲಿ ನಾನು ಕರ್ತವ್ಯ ವಿಫಲಳು. ಗಂಡನಿಗೆ ಹೆಂಡತಿ ಮಂತ್ರಿಯಾಗಬೇಕೆಂದು ಶಾಸ್ತ್ರ ಹೇಳುತ್ತದೆ. ನನ್ನ ಪತಿಗೆ ಮಂತ್ರಿಗಳು ದುರ್ಮಂತ್ರಿಗಳು ಬೇರೆಯವರೇ ಇದ್ದರೂ ಮುಂದಿನ ಇತಿಹಾಸಕ್ಕೆ ಇದರಲ್ಲಿ ನನ್ನ ಪಾತ್ರ ತಿಳಿದಿರಲಿ. ನನ್ನನ್ನು ಕ್ಷಮಿಸು ಅಂತ ಹೇಳ್ತಾಳೆ. ಅದಕ್ಕೆ ಶ್ರೀಕೃಷ್ಣ ಮನಸ್ಸಲ್ಲಿ ಹೇಳ್ಕೊಳ್ತಾನೆ, ಇವಳ ವಿವೇಕಕ್ಕೆ, ಸಮಚಿತ್ತತ್ವಕ್ಕೆ ಶ್ರೀಕೃಷ್ಣನ ಮನ ಕರಗುತ್ತದೆ. ಸ್ತ್ರೀಯರೆಲ್ಲ ನಿನ್ನಂತೆಯೇ ಇದ್ದರೆ ಅಂತ ಹೇಳ್ತಾನೆ. ಅದಕ್ಕೆ ಭಾನುಮತಿ ಹೇಳ್ತಾಳೆ, ಪುರುಷೋತ್ತಮ, ಪುರುಷರೆಲ್ಲ ನಿನ್ನಂತೆಯೇ ಇದ್ದರೆ ಎಂದು ನಾನು ಆಶಿಸಲೇ? ಸ್ತ್ರೀಯರ ಕಷ್ಟಗಳಿಗೆ ಮರುಗುವವನು ಒಬ್ಬನಾದರೂ ಈ ಲೋಕದಲ್ಲಿ ಇದ್ದೀಯಲ್ಲ, ಅದು ಸ್ತ್ರೀ ಕುಲದ ಭಾಗ್ಯ. ನರಕನ ಅಂತಃಪುರದಲ್ಲಿದ್ದ ಗತಿಗೆಟ್ಟ ಸ್ತ್ರೀಯರಿಗೆ ಗತಿ ತೋರಿಸಿದವನು ನೀನೇ ಅಲ್ಲವೇ? ದ್ರೌಪದಿ ದೇವಿಗೆ ಮಾನ ಮುಚ್ಚಿದವನು ನೀನೇ ಅಲ್ಲವೇ? ನಿನ್ನನ್ನೊಂದು ಕೇಳಲೆ ಶ್ರೀಕೃಷ್ಣ ಅಂತಾಳೆ. ಸರ್ವೇಶ್ವನಿ ಕೃಷ್ಣ ಹೇಳ್ತಾನೆ, ನಿನ್ನನ್ನೊಂದು ಕೇಳಲೆ ಅಂತಾನೆ. ಭಾನುಮತಿ ಹೇಳ್ತಾಳೆ, ಸರ್ವೇಶ್ವರನಿಗೆ ನನ್ನ ಅನುಮತಿ ಬೇಕಾ? ಅದಕ್ಕೆ ಹೇಳ್ತಾನೆ, ದ್ರೌಪದಿಗೆ ಅಪಮಾನವಾಗುತ್ತಿದ್ದಾಗಲೇ ಆ ಸಭೆಯಲ್ಲೇ ಅಂದೇ ನೀನು ಕಾಣಿಸ್ಕೊಂಡು ಇದು ತಪ್ಪು,
ನನ ನನಗೆ ಈ ಗತಿ ಆಗಿದ್ದರೆ ಏನ್ ಮಾಡ್ತಿದ್ರಿ ಎಂದು ನಿನ್ನ ಪತಿಯನ್ನೇಕೆ ಕೇಳಲಿಲ್ಲ? ನಿನ್ನ ಮಾವನನ್ನಕ್ಕೆ ಕೇಳಲಿಲ್ಲ ಅಂತಾಳೆ. ಅದಕ್ಕೆ ಭಾನುಮತಿ ಅಳ್ತಾ ಹೇಳ್ತಾಳೆ, ಅದೆಲ್ಲ ಘಟನಾವಳಿ ಸರಸರನೆ ಒಂದರ ಮೇಲೊಂದು ನಡೆದ ಮೇಲೆಯೇ ನನಗೆ ಅದು ತಿಳಿದದ್ದು. ಈ ಸಂಚಿನ ಸುಳಿವು ನನಗೆ ಇರಲಿಲ್ಲ ಪ್ರಭು. ನೀನ್ ಒಂದ್ ಸ್ವಲ್ಪ ಸೂಚನೆ ಕೊಟ್ಟಿದ್ರು ಆಗ್ತಾ ಇತ್ತು. ಸರಿ, ಆಮೇಲಾದ್ರೂ ಕೇಳಿದ್ಯಾ ಅಂತಾನೆ ಕೃಷ್ಣ. ಅಷ್ಟು ಭಾನುಮತಿ ಹೇಳ್ತಾಳೆ, ಕೇಳಿದೆ, ಪ್ರಯೋಜನ ಏನು? ಬಾಯಿ ಮುಚ್ಚು ಎಂಬ ಉತ್ತರ ಪತಿಯಿಂದ ಬಂತು. ಅದು ಈ ದೇಶದ ಸ್ತ್ರೀಯರ ಸ್ಥಿತಿ. ಬಾಯಿ ಮುಚ್ಚಿ ಮುಚ್ಚಿ ಈ ಸ್ಥಿತಿಗೆ ಬಂದೆವು ಅಂತಾಳೆ. ಕೃಷ್ಣ ಹೇಳ್ತಾನೆ, ನನ್ನನ್ನು ಸರ್ವೇಶ್ವರ ಅಂದೆಯಲ್ಲ, ವರ ಕೊಡ್ತೇನೆ ಎಂದರೂ ಕೇಳ್ತಾ ಇಲ್ಲ ನೀನು. ಇಗೋ ನಾನಾರು ನೋಡು ಎನ್ನುತ್ತಾ ಶ್ರೀಕೃಷ್ಣ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಬ್ರಹ್ಮಾಂಡವನ್ನೆಲ್ಲ ತನ್ನ ಶರೀರದಲ್ಲಿಟ್ಟು ದಿವ್ಯ ರೂಪವನ್ನ ಅವಳಿಗೆ ತೋರಿ ಹರಸಿ, ಈ ದೇಶದ ಭವಿಷ್ಯ ನಿನ್ನಂತಹ ಉತ್ತಮ ಸ್ತ್ರೀಯರ ಕೈಲಿದೆ. ನಿನಗಾಗಿ, ದ್ರೌಪದಿಗಾಗಿ, ಕುಂತಿಗಾಗಿ, ಸುಭದ್ರೆಗಾಗಿ, ನಿನ್ನಂತಹ ಜ್ಞಾನಿಗಳಾದ ಸ್ತ್ರೀಯರ ಸಲುವಾಗಿ ನಾನು ಸಹಸ್ರ ಅವತಾರಗಳನ್ನಾದರೂ ಎತ್ತಿ ಮತ್ತೆ ಮತ್ತೆ ಬರುತ್ತೇನೆ ಅಂತಾನೆ. ಆದರೆ ಭಾನುಮತಿ ಹೇಳ್ತಾಳೆ, ಆದರೆ ನನ್ನ ಪತಿಯಂತವರು ಪದೇ ಪದೇ ಬಂದ್ರೆ ಅಂತ ಕೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ಅದು ಕಾಲ ಪ್ರವಾಹದ ಗುಟ್ಟು. ಸೂರ್ಯ ಮುಳುಗುತ್ತಿದ್ದಾನೆ, ಪಲ್ಲಕ್ಕಿ ಕಾಯುತ್ತಿದೆ, ಹೊರಡು ಅಂತ ಹೇಳ್ತಾನೆ. ಮಾಸ್ಟರ್ಸ್, ಇದು ನನ್ನ ಒಬ್ಬ ಸ್ನೇಹಿತನಿಂದ ಬಂದ ಸಂವಾದದ ಲೇಖನ. ಒಂದ್ಸರಿ ಅವಾಕ್ಕಾಗಿ ಹೋದೆ. ಅಬ್ಬಬ್ಬಾ, ಎಂಥ ಸತ್ವಯುತವಾಗಿದೆ ಈ ಸಂವಾದ, ಎಂಥ ಸಮೃದ್ಧವಾಗಿದೆ, ಎಂತಹ ಸಮೃದ್ಧವಾಗಿದೆ ನನ್ನ ಹೆಮ್ಮೆಯ ಭಾರತ. ಧನ್ಯೋಸ್ಮಿ ಧನ್ಯೋಸ್ಮಿ ಧನ್ಯೋಸ್ಮಿ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಕೇಳಿಸಿಕೊಂಡಂತ ಎಲ್ಲ ಮಾಸ್ಟರ್ಸ್ಗೂ ಧನ್ಯವಾದಗಳು.